ಲಾಸ್ಟ್ ಟೈಮು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ಬ್ಯಾಂಕ್ದು, ಕೋಟಕ್ ಬ್ಯಾಂಕ್ದು. ಆವಾಗ ನಂದು ನಿಮಗೆ ಗೊತ್ತಿರೋ ಹಾಗೆ ನಂದು ಎಲ್ಲ ಪರ್ಸ್ನಲ್ ಡೀಟೇಲು ಎಲ್ಲ ಆಚೆ ಹಾಕಿರೋದ್ರಿಂದ, ಅಂದರೆ ಪಬ್ಲಿಕಲ್ಲಿ ಇಟ್ಟಿರೋದ್ರಿಂದ ನನ್ನ ಫೋನ್ ಎಲ್ಲ ಕಿತ್ಕೊಂಡಿರೋದು ನಿಮಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಕಡೆ ಎಲ್ಲ ಫೋನ್ ಎಲ್ಲ ಕಿತ್ಕೊಂಡು ನನಗೆಲ್ಲ ಮಾಡಿರೋ ಅದೆಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಅವ್ರ ಕಡೆಯವರು ಫೋನ್ ಎಲ್ಲ ಕಿತ್ಕೊಂಡು ಮಾಡಿದ್ರಿಂದ ನಾನು ಏನೂ ಮಾಡೋಕ್ಕಾಗದೆ ಇದ್ದಾಗ ಅವಾಗ ನಮ್ಮ ಅಮ್ಮನ ಫೋನ್ ಯೂಸ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಅದರಲ್ಲೇ ಆ ನಂಬರೇ ನಾನು ಬ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೆ. ಡೆಬಿಟ್ ಕಾರ್ಡ್ ಬರೋ ದಿನ ಅವಳು ರಿಸ್ಯೂಮ್ ಮಾಡ್ಕೊಂಡಿದ್ದಾಳೆ ಅಂತ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೆ ಅಲ್ವಾ. ಅವಳು ಫೋನಲ್ಲಿ ಮಾತಾಡಿದ್ದಾಳೆ, ಅದೇ ನಂಬರಿಗೆ ಕೊಟ್ಟಿದ್ದು. ಆ ನಂಬರ್ನ ಇಲ್ಲಿ ಬ್ಲಾಕ್ ಮಾಡಿ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾಳೆ. ಡೆಬಿಟ್ ಕಾರ್ಡ್ ಬರೋ ದಿನ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಕಡೆಯವರು ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ, ಅವರು ಇವರೆಲ್ಲ ಸೇರ್ಕೊಂಡು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಚಿಕೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರೇ. ಇವನ್ ಯಾವ ಸೀಮೆ ರಾಜಕಾರಣಿಗಳ ಗುರು ಇವರು? ಇವ್ರ ಹೆಸರಲ್ಲಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಕರ್ಕೊಂಡೋಗಿ ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೆಗೆದು ಅದ್ರಲ್ಲಿ ಏನೇನೋ ಹ್ಯಾಡ್ ಮಾಡಿ ಎಲ್ಲಾನು ಮಾಡಿ ನನ್ನ ಪ್ರವೇಶನೆಲ್ಲ ಆಚೆ ಇಟ್ಟು ಎಲ್ಲಿ ಹೋದ್ರು ಬಂದ್ರು ಅವ್ರ ಕಡೆಯವರು ಇರೋರು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಮಾನ ಮರ್ದಿ ಇದೆಯಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ? ನೀವು ರಾಜಕಾರಣಿಗಳ ಹೋಗಿ ಇಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ಲ, ನಿಮಗ್ ಫಸ್ಟ್ ಯಾವ್ದು ಮಾನ ಮರದಿಲ್ಲ ನಮ್ ಜನಗಳಿಗೆ? ಎಷ್ಟ್ರಿ ಸ್ಕ್ಯಾಮ್ ಮಾಡ್ತೀರಾ? ನಿಮ್ ವಿಷಯಕ್ಕೆ ಬಂದಿದ್ದೀನೇನ್ರಿ ನಾನು ಡಿ ಕೆ ಶಿವಕುಮಾರ್ ಅವರೇ? ನಾನು ಎಲ್ಲದಕ್ಕೂ ಸಿದ್ಧ ಆಗಿದ್ದೀನಿ. ನಾನು ಇನ್ನೂ ತುಂಬಾ ಅಲರ್ಟ್ ಆಗಿದ್ದೀನಿ. ನನ್ನ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನಾನು ಹೋಗಿ ಜಾಗದಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳಿ ತಾನೆ ಮಾಡ್ತಾ ಇರೋದು. ನಿಮ್ಮ ಹೆಸರು ಹೇಳಿ ತಾನೆ, ನಿಮ್ಮ ಹೆಸರು ಹೇಳಿ ನನ್ನ FIR ಆಗಿದೆ ಅಂತ ಕರ್ಕೊಂಡೋಗಿ ಎಲ್ಲ ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ಪರ್ಸನಲಿಟೀಸ್ ಎಲ್ಲ ಆಚೆ ಹಾಕಿ ಮಾಡಿದ್ ಯಾರು? ನಿಮ್ ಕಡೆಯವರು. ನಿಮಗ್ ಗೊತ್ತಿದ್ದೇನೆ ಮಾಡಕ್ ಸಾಧ್ಯನೇ ಇಲ್ಲ.